ನಮಸ್ಕಾರ. ಈ ಪಿಕ್ಚರ್ ನೋಡಿದ್ರೆ ಎಲ್ಲರೂ ಒಂದ್ ಕಾಮನ್ ಸ್ಟೇಟ್ಮೆಂಟ್ ಇರ್ತಾರೆ, ತುಂಬಾ ಚೆನ್ನಾಗಿದೆ ಅಂತ. ಆದ್ರೆ ನಾನು ಇನ್ನೊಂದು ಸ್ಟೇಟ್ಮೆಂಟ್ ಆಡ್ ಮಾಡ್ತೀನಿ. ಇದು ಬರೀ ಚೆನ್ನಾಗಿರೋದು ಒಂದೇ ಅಲ್ಲ, ಮೈಂಡ್ ನ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಹೈಲಿ ಇನ್ಫ್ಲೂಯೆನ್ಸಿಂಗ್ ಮೂವಿ ಅಂತ ಹೇಳ್ಬೋದು. ನಮ್ ಜೀವನ ಶೈಲಿನೇ ಬದಲಾಯಿಸೋ ಕೆಪಾಸಿಟಿ ಇದೆ ಇದು. ಸೊ ನಮ್ಗೆ ಇದು ವಿಜಯನಗರದಲ್ಲೇ ನಾವ್ ಇದೀವೇನೋ ಅಂತ. ಈಗ ಎಲ್ಲರೂ ಎಕ್ಸ್ಟೆಂಡೆಡ್ ರಿಯಾಲಿಟಿ, ಮಿಕ್ಸ್ಡ್ ರಿಯಾಲಿಟಿ ಅಂತ ಮಾತಾಡ್ತಾರೆ. ನಾವ್ ಅಲ್ಲಿ ಹೋಗಿ ಅಲ್ಲಿ ಇಮ್ಯಾಜಿನೇಷನ್ ವರ್ಲ್ಡ್ ಒಳಗೆ ಇದೀವಿ ಅನ್ನಂಗೆ ಪ್ರೊಜೆಕ್ಟ್ ಮಾಡ್ತಾರೆ. ಇವ್ರು ಏನು ಮಾಡದೆ ಆ ಹಾಡಲ್ಲಿ, ಆ ತತ್ವಗಳಲ್ಲಿ ನಮಗ್ ಹೇಗೆ ತಗೊಂಡೋಗಿದ್ದಾರೆ ಅಂದ್ರೆ, ನಾನು ಇಲ್ಲಿ ಕೂತಿದ್ದೀನಿ, ಈ ಗೋಪಾಲನ್ ಮಾಲಲ್ಲಿ ಇದೀನಿ ಅಂತ ನಂಗೆ ಖಂಡಿತ ಅನ್ಸಿಲ್ಲ. ಲೆಟ್ ಮಿ ಟೆಲ್ ಯು, ಐ ಫೆಲ್ಟ್ ಐ ವಾಸ್ ದೇರ್ ಇನ್ ವಿಜಯನಗರ ಸಾಮ್ರಾಜ್ಯ. ಆ ಇಂಪ್ಯಾಕ್ಟ್, ಆ ಪವರ್ ಇದ್ರೊಳಗಿದೆ, ಈ ಮೂವಿನೊಳಗಿದೆ. ಯಾಕೆಂದ್ರೆ ಅದರಲ್ಲಿ ಭಕ್ತಿ ಅನ್ನೋದಿದೆ. ನಾವು ಬರೀ ಪಿಕ್ಚರ್ ಹಾಡುಗಳು ಕೇಳಿಸ್ಕೊಳ್ತೀವಿ ಅಥವಾ ದೇವ್ರ ಸ್ತೋತ್ರಗಳು ಹೇಳ್ತೀವಿ. ಹೇಳೋದಕ್ಕೂ ಅನುಭವಿಸಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇವತ್ತು ಅದನ್ನ ಅನುಭವಿಸಿದೀನಿ. ನಿಜವಾಗ್ಲೂ ಅಮೃತ ಕುಡಿತಾ ಇದ್ದೀವಿ, ನಮ್ಗೆ ಹಸುವಿಲ್ಲ ಅಂತ ಏನ್ ಹೇಳಿದ್ರಲ್ಲ, ಅದನ್ನ ಇನ್ ರಿಯಾಲಿಟಿ, ಟೋಟಾಲಿಟಿ ಅನುಭವ ಆಗೋಷ್ಟು ಇಂಪ್ಯಾಕ್ಟ್ಫುಲ್ ಮೂವಿ ಅದು. ದಿಸ್ ಇಸ್ ನಾಟ್ ಜಸ್ಟ್ ತುಂಬಾ ಚೆನ್ನಾಗಿರೋ ಮೂವಿ, ಇಟ್ ಇಸ್ ಮೋಸ್ಟ್ ಇಂಪ್ಯಾಕ್ಟ್ಫುಲ್ ಮೂವಿ. ದೇವ್ರು ಎಲ್ಲಾರು ಚೆನ್ನಾಗಿಟ್ಟಿರ್ಲಿ. ಸರ್ವೇ ಜನಃ ಸುಖಿನೋ ಭವಂತು. ಥ್ಯಾಂಕ್ ಯು ಸೋ ಮಚ್.